ಏನು ತೊರ್ಬೇಡಪ್ಪ, ನೀನು ಏನು ತಪ್ಪು ದಯವಿಟ್ಟು ಕೂತ್ಕೊಳ್ಳಿ. ನಾ ಎಲ್ಲ ಹೇಳ್ತೀನಿ, ಕೂತ್ಕೊಳ್ಳಿ. ಅವರು ಇಲ್ಲೂ ಕೂಡ ಫೈನಾನ್ಷಿಯಲ್ ಅಡ್ವೈಸರ್ ಕೆಲಸ ಮಾಡ್ತಾರೆ ಪಾಪ. ಅದಕ್ಕೆ ಅದೇ ಮಾಡಿರೋದು, ಫೈನಾನ್ಷಿಯಲ್ ಅಡ್ವೈಸರ್ ಅವರು. ಬೇರೆ ಏನ್ ಕೆಲಸ ಕೊಡ್ತಾರೆ ಅದಕ್ಕೆ? ಮಿನಿಸ್ಟರ್ ಆಯ್ತಾರೆ. ಎಲ್ಲರೂ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಮಿನಿಸ್ಟರ್ ಆಗ್ತಕ್ಕಂಥ ಯೋಗ್ಯತೆ ಇರೋವ್ರೆ. ಯೋಗ ಒಂದು ಬರ್ಬೇಕು. ಎಲ್ಲ ನಾವು ಮಿನಿಸ್ಟರ್ಗಳಾಗಿದ್ದೀವಿ, ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಹಾಗಂತೇಳಿ ಬೇರೆಯವರೆಲ್ಲ ಮಿನಿಸ್ಟರ್ ಆಗ್ಬಾರ್ದು, ಅರ್ಹತೆ ಇಲ್ಲ ಅಂತ ಅಲ್ಲ, ಎಲ್ಲರಿಗೂ ಅರ್ಹತೆ ಇದೆ. ಕೆಲವು ನಿಯಮಗಳನ್ನು ಹಾಕೊಂಡಿರ್ತೀವಿ. ಯೋಗ ಅವೆಲ್ಲ ಯೋಗ ಏನಿಲ್ಲ. ನನ್ಗೆ ಯಾವ ಯೋಗ ಐತೇನೆಯ? ನಾನು ಹಳ್ಳಿಯಿಂದ ಬಂದವನು, ನನ್ಗೆ ಯಾವ ಯೋಗ ಇತ್ತು? ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆಗ್ತೀರಾ ಸರ್? ಯಾಕೆ 224 ಜನದಲ್ಲಿ ನಂಬಿಕೆ ಇಲ್ಲ ನನಗೆ. ನೀ ನಂಬಿಕೆ ಆಗಿದ್ರೆ ನಂಬ್ಕೊ, ನಂದೇನು ತಕರಾರಿಲ್ಲ. ನೀ ನಂಬ್ಕೊ, ನಾನು ಯೋಗದಲ್ಲಿ ನಂಬಿಕೆ ಇಲ್ಲ. ನಾನು ಯಾವಾಗಲೂ ನಂಬ್ಕೊಂಡಿಲ್ಲ. ಹೆಂಗ್ ಬರ್ತದ ಹಂಗೆ. ಅಮ್ಮ ನಿನ್ಗೇನಾಗಿದೆ? ಬೇಕಲ್ಲ ಇರ್ಲಿ, ಆ ಖುಷಿಯ ಹೆಂಗ್ ಬರ್ತದೆ ಹಂಗೆ. ನನ್ನ ರಾಜಕೀಯ ಜೀವನನೇ ನೋಡಿ, ಒಂದ್ಸಾರಿ ಮಿಲ್ಕಾಕೋದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ನಾನು 83ರಲ್ಲಿ ಜನತಾ ಪಾರ್ಟಿ ಮತ್ತೆ ಕರ್ಪೂರಿ ದಳ, ನಾನು ಕರ್ಪೂರಿ ಠಾಕೂರ್ ಪಕ್ಷದಲ್ಲಿ ಇದ್ದೆ. ಅಲಯನ್ಸ್ ಆಯ್ತು, ಕರ್ಪೂರಿ ಠಾಕೂರು ಜನತಾ ಪಾರ್ಟಿ ಎಲ್ಲ ಅಲಯನ್ಸ್ ಆಯ್ತು. ಆದ್ರೆ ನನಗೆ ಟಿಕೆಟ್ ತಪ್ಪೋಯ್ತು, ಟಿಕೆಟ್ ಸಿಕ್ಲಿಲ್ಲ. ಇಂಡಿಪೆಂಡೆಂಟ್ ನಿಂತ್ಕೋಬೇಕಾಯ್ತು ಬಂದ್ಬಿಟ್ಟು. ಹಾಗೆ ಜಿ ಟಿ ದೇವೇಗೌಡರು ನಮ್ಮ ಜೊತೆ ಇದ್ದ. ಕ್ರಾಂತಿರಂಗ ಅಲ್ಲಯ್ಯ, ನಾನು ಇಂಡಿಪೆಂಡೆಂಟೇ. ನಾನು ಕರ್ಪೂರಿ ಲೋಕದಳ್ ಪಾರ್ಟಿ ಅಲಯನ್ಸ್ ನಲ್ಲಿ ಟಿಕೆಟ್ ಸಿಕ್ಲಿಲ್ಲ ನನಗೆ. ಜನತಾ ಪಾರ್ಟಿಯಿಂದ ಟಿಕೆಟ್ ಹಾಕಿದ್ದೀನಿ. ಕೃಷ್ಣ ಮಾದೇವೇಗೌಡ ಅಂತ ಇದ್ದ ಪಾಪ, ಕೃಷ್ಣ ಮಾದೇವೇಗೌಡ. ಅವನು ಏನ್ ಮಾಡ್ದ, ನಾನು ವಾಪಸ್ ತಗೊಳಕ್ಕೆ ಅಂತ ಹೋಯ್ತಾ ಇದ್ದೆ. ಜನತಾ ಪಾರ್ಟಿನಲ್ಲಿ ಟಿಕೆಟ್ ಸಿಕ್ಲಿಲ್ಲ, ವಾಪಸ್ ತಗೊಳ್ಳೋಣ ಅಂತ ಹೋದೆ. ಅವನೇನ್ ಮಾಡ್ಬಿಟ್ಟೆ, ಕಿಲಾಡಿ ಸ್ಕೂಟರ್ ಮೇಲೆ ಕುಡಿಸ್ಕೊಂಡು ಹೋಯ್ತಾ ಇದ್ದ. ಸ್ಕೂಟರ್ ಕೆಟ್ಟೋಗದೆ ಅಂತ ನಿಲ್ಲಿಸ್ಬಿಟ್ಟ. ಅವನು 3 ಗಂಟೆ ಆಗೋವರೆಗೆ ಸ್ಕೂಟರ್ ಕೆಟ್ಟೋಗದೆ ಅಂತ ಮಾಡ್ತಾ ಇದ್ದ. 3 ಗಂಟೆ ಆದ್ಮೇಲೆ ಒತ್ತನೆ ಸ್ಟಾರ್ಟ್ ಆಗೋಯ್ತು ಅಂತ. ವಿಡ್ರಾಲ್ ಟೈಮ್ ಮುಗ್ದೋಯ್ತು. ಆಗ ಏನ್ ಮಾಡೋದು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಸರ್ ನೀವು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಹಿಂದೆ? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ಅಂದೆ? ಯಾವಾಗ ಬಂದಾಗಬೇಕು ಎಲ್ಲ ಕರೆಕ್ಟ್ ಗೊತ್ತಲ್ಲ ಆ ಸ್ಕೂಟರ್ಗೆ ಅಂತ. ಇದು ನೀನ್ ಹೇಳೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇದನ್ನ ಹಾಕತಾ ಇದ್ದೀನಿ. ಅಲ್ಲ, ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ನೀವು? ನನ್ ಸ್ಕೂಟ್ರೇ ಅದೇ ಹೇಳಿದ್ದು. ಓಡಿಸ್ತಾ ಇದ್ದವನು ಅವನು. ಆ ಸ್ಕೂಟ್ರು ಯಾವಾಗ ಸ್ಟಾರ್ಟ್ ಆಗ್ಬೇಕು, ಯಾವಾಗ ಆನ್ ಆಗ್ಬೇಕು, ಯಾವಾಗ ಹಾಳಾಗ್ಬೇಕು ಕರೆಕ್ಟ್ ಅದು ಸೆಟ್ ಮಾಡಿದೀರಾ. ಆ ಸ್ಕೂಟರ್ ಇವತ್ತಿನ ತನಕ ಮುಂದುವರೆದಿದೆ. ಅದೆಲ್ಲ ನಂಬಿಕೆ ಇಟ್ಕೊಂಡಿರೋ ನಿಮ್ ಪಾರ್ಟಿಯವರು, ನಾನು ಅದನ್ನ ನಂಬಿಕೆ ಇಟ್ಕೊಂಡಿಲ್ಲ. ಅವೇನ್ ಮಾಡ್ದ, ಕೃಷ್ಣ ಮಾದೇವೇಗೌಡ ಅಲ್ಲ, ನಾವು ಕೃಷ್ಣ ಮಾದೇಗೌಡ ಅಂತ ಕರಿತೀವಿ. ಕೃಷ್ಣ ಮಾದೇವೇಗೌಡ ಅವನು 3 ಗಂಟೆ ಆದ್ಮೇಲೆ ಕರ್ಕೊ ಹೋದ ಅಲ್ಲಿಗೆ. ರಿಟರ್ನಿಂಗ್ ಆಫೀಸರು ಟೈಮ್ ಆಗೋಯ್ತು ಸರ್, ವಾಪಸ್ ತಗೊಳಗಿಲ್ಲ. ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿ ಬಂದ್ಬಿಡ್ತು.
ಆಗ ತಕಡಿ ಗುರ್ತು ತಗೊಂಡು ನಿಂತ್ಕೊಂಡೆ, ಇಂಡಿಪೆಂಡೆಂಟ್ ಆಗಿ ತಕಡಿ ಗುರುತಿನಲ್ಲಿ. ಇವರೆಲ್ಲ ಕೆಲಸ ಮಾಡಿದ್ರು ಆಗ, ಪಾಪ ಜಿ ಟಿ ದೇವೇಗೌಡ ಎಲ್ಲ ಕೆಲಸ ಮಾಡಿದ್ರು. ಕೆಂಪಿರೇಗೌಡ ಅಂತ ಇದ್ದ, ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗಿ ನನಗೆ ಕೆಲಸ ಮಾಡಿದ್ರು. ಟಿಕೆಟ್ ಸಿಕ್ಲಿಲ್ಲ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಯದೇವ್ ರಾಜ ಅರಸಿ ಕೊಟ್ಟರು. ಏನೇ ಇರಲಿ, ಜಯದೇವ್ ರಾಜ ಅರಸು ನನಗೂ ಫೈಟ್ ಆಯಿತು. ಆಮೇಲೆ ಜನತಾ ಪಾರ್ಟಿಯಿಂದ ತಮ್ಮಯ್ಯ ಅಂತ ನಿಂತಿದ್ದ, ಅವನಿಗೆ ಡಿಪಾಸಿಟ್ ಹೋಯ್ತು ತಮ್ಮಯ್ಯನಿಗೆ. ನಾನು 3,000 ಚಿಲ್ಲರೆ ಓಟ್ನಲ್ಲಿ ಗೆದ್ದುಬಿಟ್ಟಾಯ್ತೆ. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಇತ್ತು. ನಾನು ಇಂಡಿಪೆಂಡೆಂಟು, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದು ಗೊಂದಲ ಇತ್ತು. ಆಮೇಲೆ ನಾನು ರಾಮಕೃಷ್ಣ ಗವರ್ನರ್ಗೆ ನಾನೇ ಭೇಟಿ ಮಾಡಿ, ನನಗೆ ಯಾರು ಎಲ್ಲ ನಾನೇ ಗವರ್ನರ್ ಭೇಟಿ ಮಾಡಿ ಇವರಿಗೆ ರಾಮಕೃಷ್ಣ ಹೆಗ್ಡೆ ಅವರಿಗೆ ಸಪೋರ್ಟ್ ಮಾಡಿ ಲೆಟರ್ ಕೊಟ್ಟೆ. ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ನನಗೆ ಕಾವಲು ಸಮಿತಿ ಅಧ್ಯಕ್ಷನಾಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಅವರೇ ಕರೆದ್ರು, ರಾಮಕೃಷ್ಣ ಹೆಗ್ಡೆ ಅವರು ಒಂದಿನ ಕರೆದ್ಬಿಟ್ಟು ನೀನು ಕಾವಲು ಸಮಿತಿ ಅಧ್ಯಕ್ಷ, ನಾನು ಬೇಡ ಅಂದ್ರೂ ಬಿಡ್ಲಿಲ್ಲ, ಕಾವಲು ಸಮಿತಿ ಅಧ್ಯಕ್ಷನ ಮಾಡೋದು. ನಜೀರ್ ಸಾಬ್ರು ಹೇಳಿದ್ರು. ನಜೀರ್ ಸಾಬ್ರು ಅವರು ಇದ್ರು, ಪಾಪ ಅವ್ರ ಮಾತು ನಡೀಲಿಲ್ಲ. ಅವರು ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಭಾರಿ ಪ್ರಯತ್ನ ನಡೆಸಿದ್ರು, ಆಗ್ಲಿಲ್ಲ. ಆಮೇಲೆ ಆಯ್ತು ಬಿಡಿ. ಅದಾದ್ಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.